ಎಲ್ಲರಿಗೂ ನಮಸ್ಕಾರ. ಈಗ ವಚನಾರ್ಥ ಚಿಂತನೆಯ ವಿಷಯವಾಗಿ ಅಕ್ಕ ಮಹಾದೇವಿಯ ವಚನಗಳನ್ನು ಆಧರಿಸಿ ಪರಪುರುಷರ ಲೈಂಗಿಕ ದೌರ್ಜನ್ಯದ ಸುಳುಹುಗಳು ಎನ್ನುವ ವಿಷಯವನ್ನು ನಾನು ಮಂಡಿಸಲಿಕ್ಕೆ ಬಯಸ್ತೇನೆ. ಅಕ್ಕ ಮಹಾದೇವಿ ಶಿವನಿಗಾಗಿ ಮೀಸಲಿದ್ದವಳು. ಇಂಥವಳ ಮೇಲೆ ಪರಗಂಡಸರು ಲೈಂಗಿಕ ದೌರ್ಜನ್ಯವೆಸಗಿ ಅವಳಿಗೆ ದೈಹಿಕ ಮಾನಸಿಕ ಕಿರುಕುಳ ಕೊಟ್ಟದ್ದನ್ನು ಆಕೆ ಸಹನಾಮೂರ್ತಿಯಾಗಿ ಸಹಿಸಿಕೊಂಡು ಆ ದುಃಖವನ್ನು ಬಗೆ ಬಗೆಯಲ್ಲಿ ಶಿವನಲ್ಲಿ ನಿವೇದಿಸಿಕೊಂಡ ಪರಿ ಕರುಳು ಕಿವುಚುವಂತಿದೆ. ಎನ್ನ ಮೀಸಲ ಬೀಸರ ಮಾಡಿದೆಯಲ್ಲಯ್ಯ, ಎನ್ನ ಮೀಸಲ ಬೀಸಾಡಿ ಕಳೆದೆಯಲ್ಲಯ್ಯ, ಎನ್ನ ಭಾಷೆಯ ಪೈಸರ ಮಾಡಿದೆಯಲ್ಲಯ್ಯ, ಎನ್ನ ಭಾಷೆಗೆ ದೋಷವ ತೋರಿಸಿದೆಯಲ್ಲಯ್ಯ, ಎನ್ನ ಮೀಸಲ ಕಾಯವ ನಿಮಗೆಂದಿರಿಸಿಕೊಂಡಿದ್ದಡೆ ಬೀಸಾಡಿ ಕಳೆವರೇ ಹೇಳ ತಂದೆ. ಏಸು ಕಾಲ ನಿಮಗೆ ನಾನು ಮಾಡಿದ ತಪ್ಪ ಈ ಸಮಯದಲ್ಲಿ ಹೊರಿಸಿ ಕೊಂದೆಯಲ್ಲ ಚನ್ನಮಲ್ಲಿಕಾರ್ಜುನ ಅಂತೇಳಿ ಅಕ್ಕ ಮಹಾದೇವಿಯ 103ನೇ ವಚನವನ್ನು ನಾವು ಗಮನಿಸಬಹುದು. ಈ ವಚನ ದುಃಖ ತಪ್ತ ಮನಸ್ಸಿನ ಅಭಿವ್ಯಕ್ತಿ. ಇದು ವೈರಿಗಳಿಂದ ಅರೆಜೀವಗೊಂಡ ವ್ಯಕ್ತಿ ಆ ವೈರಿಗಳು ಆಚೆಗೆ ಹೋದ ಬಳಿಕ ಒಬ್ಬನೇ ಎದ್ದು ಕುಳಿತು ಕಣ್ಮುಚ್ಚಿ ರೋಧಿಸಿಕೊಂಡ ಮಾತುಗಳಂತಿವೆ ಈ ವಚನದ ನುಡಿಗಳು. ನಿಸ್ಸಂದೇಹವಾಗಿ ಅಕ್ಕನ ಮೇಲೆ ದೌರ್ಜನ್ಯವೆಸಗಿದ ಬಳಿಕ ಆಕೆಯ ದುಃಖದ ಕೋಡಿಯೊಡೆದು ಬಂದ ನುಡಿಗಳಿವು. ನಾನು ಚನ್ನಮಲ್ಲಿಕಾರ್ಜುನನ ಮೀಸಲು, ನಿನ್ನ ಹೊರತನ್ಯ ಪುರುಷರ ನನ್ನ ಪತಿಯೆಂದು ಭಾವಿಸೆನು ನಿಮ್ಮಾಣೆ ಎಂಬುದು ಅಕ್ಕನ ಸ್ವಯಂ ಘೋಷಿತ ಭಾಷೆ. ಈ ಭಾಷೆಗೆ ವಿರುದ್ಧವಾದುದು ಘಟಿಸಿದ ಬಳಿಕ ಅದೆಷ್ಟು ಆಕೆಗೆ ನೋವಾಗಿರಬಹುದು. ಅದಕ್ಕೆ ಹೇಳುತ್ತಾಳೆ, ನನ್ನ ಮೀಸಲನ್ನು ಕೆಡಿಸಿಬಿಟ್ಟೆಯಲ್ಲ, ನಿಮಗೆಂದಿರಿಸಿದ್ದ ಮೀಸಲ ಕಾಯವ ಬೀಸಾಡಿ ಕಳೆದೆಯಲ್ಲ, ನನ್ನ ಭಾಷೆಯನ್ನು ಹುಸಿಗೊಳಿಸಿದೆಯಲ್ಲ, ನಾನು ಎಷ್ಟೋ ಕಾಲ ಮಾಡುತ್ತಾ ಬಂದಿದ್ದ ತಪ್ಪಿಗಾಗಿ ಈ ಸಮಯದಲ್ಲಿ ಸೇಡು ತೀರಿಸಿಕೊಂಡೆಯಲ್ಲ, ನನ್ನನ್ನು ಹೆರರಿಗೀಡಾಗಿಸಿ ಕೊಂದು ಅನ್ನುವಂಥ ಮಾತನ್ನು ಆಕೆ ಮಾತಾಡ್ತಾಳೆ. ಈ 103ನೇ ವಚನದ ಚರ್ಚೆಗೆ ಪೂರಕವಾಗಿ ಇನ್ನೂ ಅನೇಕ ವಚನಗಳನ್ನು ನಾವು ನೋಡಬಹುದು. ಶಿವನೊಲಿದ ಬಳಿಕ ಅಕ್ಕನ ಮೇಲೆ ಗಂಡನಲ್ಲದ ಪರಪುರುಷರ ದೌರ್ಜನ್ಯ ಸಾಕಷ್ಟು ನಡೆದಿದೆ ಎನ್ನಲು ಅಕ್ಕನ ಅನೇಕ ವಚನಗಳಿವೆ. ಅಕ್ಕ ಸ್ಫುರದ್ರೂಪಿ ಹೆಣ್ಣು, ಆಕೆಯನ್ನ ಕಂಡರೆ ಆಕೆಯ ಮೇಲೆ ಗಂಡಸರಿಗೆ ಎಲ್ಲಿಲ್ಲದ ವ್ಯಾಮೋಹ ಉಕ್ಕುತ್ತಿತ್ತೆನ್ನಲು ಸ್ವತಃ ಅವಳ ಗಂಡನ ಮನೆಯೊಳಗಿನ ನಡಾವಳಿಗಳೇ ಪ್ರಥಮ ಸಾಕ್ಷಿ. ಶಿವಪೂಜಾ ಸಮಯದಲ್ಲಿ ಬೆಕ್ಕು ಅಡ್ಡ ಬಂದಿತ್ತೆಂಬ ಗಾದೆ ಮಾತಿನಂತೆ ಕೌಶಿಕನೆಂಬ ಬೆಕ್ಕು ಕಾಮದಾಟಕ್ಕೆ ಹೆಂಡತಿಯನ್ನ ಹೊತ್ತು ಗೊತ್ತಿಲ್ಲದೆ ಬರಸೆಳೆಯುತ್ತಿತ್ತು. ಪರಿಸ್ಥಿತಿ ಹೀಗಿರುವಾಗ ಇಂಥ ಮಹಿಳೆ ಒಬ್ಬಂಟಿಯಾಗಿ ನಗ್ನವಾಗಿ ಕಾಡು ಮೇಡೆನ್ನದೆ ನಡೆಯುತ್ತಾ ದೂರದ ದಾರಿ ಕ್ರಮಿಸಿರುವಲ್ಲಿ ದಾರಿ ಮಧ್ಯೆ ಏನೆಲ್ಲ ಅನುಭವ ಆಗಿರಬಹುದೆಂದು ಊಹಿಸಿಕೊಳ್ಳಬಹುದು. ಆ ಊಹೆಗೆ ಸಾಕ್ಷಿಯಾಗಿ ಆಕೆಯ ಹಲವು ವಚನಗಳನ್ನು ನಾವು ಗಮನಿಸಬಹುದು. ಅಕ್ಕ ಯಾವತ್ತೂ ಪರಗಂಡಸರ ಕಾಮಗಣ್ಣೋಟ ಗಮನಿಸಿ ಅವರಿಂದ ಆತಂಕ ತಪ್ಪಿದ್ದಲ್ಲವೆಂದು ಮೇಲಿಂದ ಮೇಲೆ ಶಿವನನ್ನು ಆಕೆ ಸ್ಮರಿಸುತ್ತಿದ್ದಳು. ಶಿವನಿಗಾಗಿ ರಕ್ಷಣೆ ಕೋರಿ ಮೊರೆ ಹೋಗುತ್ತಿದ್ದಳು. ಉದಾಹರಣೆಗೆ ಈ ಕೆಳಗಿನ ವಚನವನ್ನು ನೋಡಿ. ಅಮೃತವನುಂಬ ಶಿಶುವಿಂಗೆ ವಿಷವನೂಡುವರೆ ಅಯ್ಯ, ಅಮೃತವನುಂಬ ಶಿಶುವಿಂಗೆ ವಿಷವನೂಡುವರೆ ಅಯ್ಯ, ನೆಳಲ ತಂಪಿನಲ್ಲಿ ಬೆಳೆದ ಸಸಿಗೆ ಉರಿಯ ಬೇಲಿಯ ಕಟ್ಟುವರೆ ಅಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಕರುಣದ ಕಂದನೊಡನೆ ಸೊನೆಗಾರರ ಮಾತನಾಡಿಸುವರೆ ಅಯ್ಯ ಅಂತೇಳಿ 22ನೇ ವಚನ. ಈ ವಚನದ ಅನುಭವ ಮತ್ತು ಭಾಷೆ ಅಕ್ಕನ ಎಳೆ ವಯಸ್ಸನ್ನು, ಅಪ್ರಾಪ್ತ ವಯಸ್ಸನ್ನು ಸೂಚಿಸುತ್ತದೆ. ಅಕ್ಕನ ರೂಪಕ ಭಾಷೆ ನೋಡಿ. ಅಮೃತವನುಂಬ ಶಿಶುವಿಂಗೆ, ಹಾಲುಣ್ಣುವ ಕಂದಗೆ ವಿಷ ಉಡಿಸುವುದು ಎಂಥ ಕ್ರೌರ್ಯ, ನೆಳಲ ತಂಪಿನಲ್ಲಿ ಸಕಾಲಕ್ಕೆ ನೀರೆರೆಸಿಕೊಂಡು ಬೆಳೆದ ಎಳೆಯ ಸಸಿಗೆ ಸುತ್ತ ಬೆಂಕಿಯಿಟ್ಟು ಸುಡುವುದು ಎಂಥ ಅಮಾನವೀಯ. ಹಾಗೆಯೇ ಶಿವನ ಕರುಣದ ಕಂದ ತಾನು ತಂದೆ ತಾಯಿ ಬಂಧು ಬಳಗ ಊರು ಎಲ್ಲವನ್ನು ತೊರೆದು ಶಿವನೇ ತನಗೆ ಗತಿ ಮತಿ ಎಂದು ನಂಬಿ ಬಂದ ತಬ್ಬಲಿ ತಾನು. ಇಂಥ ತಬ್ಬಲಿ ಕಂದನ ಮೇಲೆ ಸೊನೆಗಾರರ ಅರ್ಥಾತ್ ಕಟುಕರ ದೃಷ್ಟಿ ಬೀಳುವಂತಾದರೆ ಹೇಗೆ? ಈ ಸೊನೆಗಾರ ಸ್ವಭಾವದಲ್ಲಿ ಸೊಂದಿಗಾರನೂ ಅಂದ್ರೆ ದುಶ್ಚಾರಿತ್ರ್ಯವಂತನೂ ಹೌದು. ಇಂಥ ವ್ಯಕ್ತಿಗಳು ಅಕ್ಕನ ಸುತ್ತ ಠಳಾಯಿಸುತ್ತಿದ್ದರು.
ಸೊನೆಗಾರ ಮಾತಾಡಿಸುವರೇ ಎಂಬ ಮಾತು ಸಾಂಕೇತಿಕ ಇಲ್ಲಿ. ಅದರ ಹಿಂದೆ ಅಕ್ಕನ ಕ್ರೂರ ಅನುಭವ ಅಡಗಿದೆ. ಕೆಟ್ಟ ಗಂಡಸರೊಂದಿಗೆ ಸೆಣಸಿದ, ಅದನ್ನೆದುರಿಸಿದ ಅನುಭವ ಅಡಗಿದೆ. ಕರ್ಮ ಸೆರಗ ಹಿಡಿದವರ ನೇಕೆ ಬಿಟ್ಟಪೇ ತಂದೆ, ಕರ್ಮ ಸೆರಗ ಹಿಡಿದವರ ನೇಕೆ ಬಿಟ್ಟಪೇ ತಂದೆ, ಕರ್ಮ ಗಾಯ ಇಮ್ಮೈಗೊಂಡು ನೊಂದೆ ನೋಡಯ್ಯ, ನಿಮ್ಮ ನಂಬಿ ನಚ್ಚಿದ ಮಗಳ ಬೆಂಬಿಟ್ಟರೆ ಎಂತು ಬದುಕುವೆನಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ 143ನೇ ವಚನ. ಈ ವಚನದ ಮೊದಲ ಸಾಲಿನ ಸಂದರ್ಭದಲ್ಲಿ ಬಿಟ್ಟಪೆ ಎಂದರೆ ಇದ್ದಕ್ಕಿದ್ದಂತೆ ಎಂಬರ್ಥ ಇಲ್ಲಿ ಸರಿ ಹೊಂದೋದಿಲ್ಲ. ಅಂದರೆ ಬಿಟ್ಟು ಬಿಡು, ಬಿಟ್ಟಪೆ ಅಂದ್ರೆ ಬಿಟ್ಟು ಬಿಡು, ಕೈ ಬಿಡು ಎಂಬ ಅರ್ಥ ಇಲ್ಲಿ ಹೊಂದಿಕೆಯಾಗುತ್ತದೆ. ಕರ್ಮ ಎಂಬ ಪದ ಕಾಯ, ತನು ಎಂಬ ಧ್ವನ್ಯಾರ್ಥ ಹೊಂದಿದೆ. ಕರ್ಮ ಸೆರಗು, ತಾನುಟ್ಟ ಸೆರಗು, ಸೆರಗು ಹೆಣ್ಣಿನ ಮಾನ ಮುಚ್ಚಿದ ಸೆರಗು, ಅದನ್ನ ಹಿಡಿಯುವುದೆಂದರೆ ಹೆಣ್ಣಿನ ಮಾನಭಂಗವೆಂದರ್ಥ. ಹೀಗೆ ಆಕೆಯುಟ್ಟ ಸೀರೆಯ ಸೆರಗಿಗೆ ಕೈ ಹಾಕಿ ಜಗ್ಗಿ ಮಾನಭಂಗ ಮಾಡಿದವರನ್ನ ಶಿಕ್ಷಿಸದೆ ಹಾಗೆ ಹೋಗಗೊಟ್ಟೇಕೆ ಬಿಟ್ಟಪೆ, ಈ ಕರ್ಮ ಗಾಯ ಇಮ್ಮೈಗೊಂಡು ನೊಂದೆ, ಶಿವನಾದ ನಿನ್ನನ್ನು ನಂಬಿ ನೆಚ್ಚಿದ ನಿಮ್ಮ ಮಗಳನ್ನೇ ಬೆನ್ನು ಬಿದ್ದು ಕಾಡಿದರೆ ನಾನೆಂತು ಬದುಕಲಿ ಹೇಳೆಂದು ಪ್ರಶ್ನಿಸುತ್ತಾಳೆ ಅಕ್ಕಮಹಾದೇವಿ. ಶರಣೆ, ಅಕ್ಕನ ಜೀವನ ಬಹಳ ಅಸುರಕ್ಷಿತ ಸ್ಥಿತಿಯಲ್ಲಿತ್ತು ಅಂತ ಅನ್ನೋದನ್ನು ನಾವಿಲ್ಲೆಲ್ಲ ಅರ್ಥ ಮಾಡ್ಕೋಬಹುದು. ತನುವಿನ ಸತ್ವವ ನಿಲ್ಲಿಸಿತ್ತು, ಮನದ ವಿರಕ್ತಿಯ ಕೆಡಿಸಿತ್ತು, ಘನವ ಕಾಣಲೀಯದು, ಅರು ಹಿರಿಯರ ತರಕಟ ಕಾಡಿತ್ತು, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಮರೆಗೊಂಡ ಸಂಸಾರದ ತೆರೆ ಎನ್ನ ಬರಲೀಯದಯ್ಯ. ಇದು 220ನೇ ವಚನ. ಇಲ್ಲಿ ಅರು ಹಿರಿಯರು ಅಂದ್ರೆ ದೊಡ್ಡವರು, ಜ್ಞಾನಿಗಳು ಅಂತ ಅನಿಸಿಕೊಂಡವರು. ತರಕಟ ಅಂದ್ರೆ ಅಧಿಕ ಹಿಂಸೆ ಅಂತ. ಅಕ್ಕನ ದೈಹಿಕ ಶಕ್ತಿ ಕುಂದಿತ್ತು, ವಿರಕ್ತಿ ಭಾವ ಅಳಿದಿತ್ತು, ಘನ ಮಹಿಮ ಪರಮಾತ್ಮನ ದರ್ಶನವ ಕಳೆದದ್ದು ಈ ಎಲ್ಲವಕ್ಕೂ ಮೂಲ ಕಾರಣ ಶಿವನು ಸೃಷ್ಟಿಸಿದ ಮಾಯೆಯ ಮುಸುಕು. ಆ ಮಾಯೆಯ ಮುಸುಕಿನಲ್ಲಿಯೇ ಶಿವನು ಮರೆಯಾಗಿರುವನು. ಅದೇ ಮಾಯಾತ್ಮಕ ಜಗತ್ತಿನ ಭಾಗವಾಗಿರುವುದು ಈ ದುಷ್ಟ ಕಾಮ. ಅಕ್ಕನಿಗೆ ಬೆನ್ನು ಬಿದ್ದು ಅತಿ ಹಿಂಸೆ ಅಂದ್ರೆ ತರಕಟ ನೀಡಿ ಕಾಡುತ್ತಿದ್ದ ಈ ದುಷ್ಟ ಕಾಮಿಗಳು ಈ ವಚನದಲ್ಲಿ ಬೇರೆ ಯಾರೂ ಅಲ್ಲ, ಅವರು ಅರು ಹಿರಿಯರು. ನೋಡು, ಅಲ್ಲಮನ ವಚನದಲ್ಲಿ ಅರು ಹಿರಿಯರು ಎಂದರೆ ಸಮಾಜದಲ್ಲಿ ಹಿರಿಯರು, ಜ್ಞಾನಿಗಳು ಎನ್ನಿಸಿಕೊಂಡಂಥವರು. ಇಂಥವರು ಅಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ವೇಷಧಾರಿಗಳು ಅಂತ ಅರ್ಥ. ಇಂಥವರು ಅರು ಹಿರಿಯರು. ನೋಡಿ, ಇವರು ಅಕ್ಕನ ಮೇಲೆ ತಮ್ಮ ಕಾಮಗಳನ್ನು ಬಿಟ್ಟು ಕಾಡುತ್ತಿದ್ದರು. ಇದರಿಂದ ಆಕೆಯ ದೈಹಿಕ ಮಾನಸಿಕ ಸ್ವಸ್ಥತೆ ಪರಿಶುದ್ಧತೆಗಳೆರಡೂ ಅಳಿದು ಆಕೆಯ ವೈರಾಗ್ಯಕ್ಕೆ ಧಕ್ಕೆ ಬಂದು ಆ ಪರಮಾತ್ಮನೆಡೆಗೆ ಸಾಗುತ್ತಿದ್ದ ಅವಳ ಯತ್ನವನ್ನ ಭಗ್ನಗೊಳಿಸುತ್ತಿತ್ತು. ಈ ಸಂಕಟ ಅಕ್ಕನಿಗಿತ್ತು. ಇಂತಹ ಅರು ಹಿರಿಯರಾದಿ ಆಕೆಯ ಕಣ್ಣಿಟ್ಟ ಗಂಡಸರಿಗೆ ಅದರಲ್ಲಿ ಕೆಲವು ಶರಣರು ಕೂಡ ಇರಬಹುದು. ಅವರೆಲ್ಲರಿಗೂ ಅಕ್ಕ ಬಹಳ ಶಾಂತ ಸೌಜನ್ಯದಿಂದ ಉತ್ತರವನ್ನು ನೀಡುತ್ತಾಳೆ. ಅಕ್ಕಮಹಾದೇವಿಯ 267ನೆಯ ವಚನವನ್ನ ಇದಕ್ಕೆ ಉದಾಹರಣೆಯಾಗಿ ತಗೋಬಹುದು. ವಿಸ್ತಾರ ಭಯದಿಂದ ಅದರ ಭಾವಾರ್ಥ ಮಾತ್ರ ನಾನು ನೀಡ್ತಾ ಇದ್ದೀನಿ. ನೀವು ನನ್ನ ರೂಪಕ್ಕೆ ಮರುಳಾಗಿ ನಾಚದೆ ಬಂದಿರುವಿರಿ, ನನ್ನ ಹಾಡಿ ನಿಂಪಿಗೆ ಮರುಳಾಗಿ ಬಂದಿರುವಿರಿ ಅಣ್ಣ. ಮೂತ್ರವು ಬಿಂದು ಒಸರು ನಾಳವೆಂದು ಕಂಗಾಣದೆ ಮುಂದುಗೆಟ್ಟು ಬಂದಿರಣ್ಣ. ಪರಮಾರ್ಥದ ಸುಖವ ಮರೆದು ಈ ಕೊಚ್ಚೆಯ ನರಸಿ ನರಕ ಹೇತುವಾಗಿ ಮನ ಹೇಸದೆ ಬಂದಿರುವಿರಿ. ಆದರೆ ಚನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿಹ ಪುರುಷರೆನಗೆ ಸಹೋದರರು, ಛೀ ಹೋಗ ಮರುಳೆ. ನೋಡಿ, ಹೀಗೆ ಒಂದು ಸೌಜನ್ಯದ ಉತ್ತರವನ್ನು ಅಕ್ಕಮಹಾದೇವಿ ಕೊಡ್ತಾಳೆ. ಅಂಥದೇ ಇನ್ನೊಂದು ವಚನವನ್ನು ನಾವು ನೋಡಬಹುದು. ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಳ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿಹಿತೆಂದು ಆ ಭಾವದಿಂದ ಮುಚ್ಚದೆ ಇದಕ್ಕೆ ನೋವೇಕೆ ಕಾಡದಿರಣ್ಣ. ಚನ್ನಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಅಂತ 284ನೇ ವಚನ. ಹಣ್ಣೊಂದು ಒಳಗೆ ಸಂಪೂರ್ಣ ಮಾಗದೆ ಮೇಲಿನ ಸಿಪ್ಪೆಯಲ್ಲಿ ಬಣ್ಣ ಸುಕ್ಕು ಅದು ಉಂಟಾಗದು. ಕಾಮನ ಮುದ್ರೆ ಅಂದ್ರೆ ಯೋನಿ,
ತಮಗೆ ಕಂಡರೆ ತಮಗೆ ನೋವಾದೀತೆಂದು ಹೀಗೆ ಹೆರಳಿಂದ ಮುಚ್ಚಿಕೊಂಡಿರುವೆ. ಹೀಗೆ ಮುಚ್ಚಿದ್ದಕ್ಕೂ ನೋವಾಯಿತೇ? ಕಾಡಬೇಡ ಚನ್ನಮಲ್ಲಿಕಾರ್ಜುನನ ಒಳಗಾದವಳನ್ನು. ಇದು ಕೂಡ ಆಕೆಯನ್ನ ಬಯಸಿದ ಯಾರೋ ಸಹಚರಣರಿಗೆ ಉತ್ತರಿಸಿದಂತಿದೆ. ಇನ್ನೊಂದು ವಚನವನ್ನು ನಾವು ನೋಡಬಹುದು. ಕಾಮಿ ಶರಣರಿಗೆ ನೀಡಿದಂತ ಒಂದು ಉತ್ತರ ಅನ್ನುವಂತಿದೆ ಅದು. ಬಟ್ಟಿಹ ಮೊಲೆಯ ಭರದ ಜೌವನದ ಚಲುವ ಕಂಡು ಬಂದಿರಣ್ಣ. ನೋಡು, ಬಟ್ಟಿಹ ಮೊಲೆಯ ಭರದ ಜೌವನದ ಚಲುವ ಕಂಡು ಬಂದಿರಣ್ಣ. ಅಣ್ಣ ನಾನು ಹೆಂಗೂಸಲ್ಲ, ಅಣ್ಣ ನಾನು ಸೂಳೆಯಲ್ಲ, ಅಣ್ಣ ಮತ್ತೆ ನನ್ನ ಕಂಡು ಕಂಡು ಆರೆಂದು ಬಂದಿರಣ್ಣ. ಚನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿನ ಪುರುಷನು ನಮಗಾಗದ ಮೋರೆ ನೋಡಣ್ಣ ಅಂತ 287ನೇ ವಚನ. ಬಟ್ಟಿಹ ಅಂತ ದುಂಡನೆ ಅಂತ. ಈ ವಚನದ ಮೊದಲ ಸಾಲು ದುಂಡನೆ ಮೊಲೆಯ ತುಂಬಿದ ಜೌವನದ ಚಲುವಿಕೆಯ ಕಂಡು ಬಂದಿದ್ದೀರಿ, ಆದರೆ ನಾನು ಹೆಣ್ಣಲ್ಲ, ಸೂಳೆ ಮೊದಲೇ ಅಲ್ಲ. ಇದನ್ನ ಕಂಡು ಕಂಡು ಹಗಲು ಕಂಡ ಬಾವಿಗೆ ಇರುಳು ಬೀಳುವವರಂತೆ ಏಕೆ ಬಂದಿರುವಿರಿ? ಆ ಚನ್ನಮಲ್ಲಿಕಾರ್ಜುನನ ಹೊರತನ್ಯ ಪುರುಷರ ಮೋರೆ ನಮಗಾಗದು. ಬೆತ್ತಲಿದ್ದವರಿಗೆ ಭಯವಿಲ್ಲ, ಲಜ್ಜೆ ಮೊದಲೇ ಇಲ್ಲ ಎನ್ನಲು ಅಕ್ಕನ ಈ ವಚನಗಳೇ ಸಾಕ್ಷಿ. ಆಕೆ ಯಾವ ಲಜ್ಜೆ, ಮಜುಗರ, ಅಂಜಿಕೆ ಇಲ್ಲದೆ ಮರ್ಮಾಂಗ, ಮೊಲೆ ಇವುಗಳನ್ನು ಹೆಸರಿಸಿ ಮಾತಾಡುತ್ತಾಳೆ. ಪರಿಸ್ಥಿತಿಯನ್ನು ಎದುರಿಸುವ ಎಲ್ಲ ಎದೆಗಾರಿಕೆ ಮತ್ತು ಸೌಜನ್ಯ, ಸಹನೆ ಈ ಎಲ್ಲವೂ ಆಕೆಯಲ್ಲಿ ಇವೆ. ಧೂರ್ತ ಜಗತ್ತನ್ನು ಎದುರಿಸುವ ನಿಜ ಶರಣತ್ವ ಅಕ್ಕನಲ್ಲಿದೆ. ಅಕ್ಕ ಹೆಣ್ಣಾಗಿಯೂ ಹೆಣ್ಣಲ್ಲ ಎಂದು ಹೇಳಿದ್ದು ಕೇವಲ ತನ್ನನ್ನು ರಕ್ಷಿಸಿಕೊಳ್ಳಲು ಹೇಳಿದ ಸುಳ್ಳಲ್ಲ ಅದು. ಆಕೆ ನಿಜಕ್ಕೂ ಹೆಣ್ಣಾಗಿಯೂ ತನ್ನ ಹೆಣ್ತನವನ್ನ ಇಲ್ಲವಾಗಿಸಿಕೊಂಡ ಯೋಗಿನಿ. ಇನ್ನೊಂದು ವಚನದಲ್ಲಿ ತನ್ನ ದೈಹಿಕ ಶಕ್ತಿ, ಅಂಗ ಸೌಷ್ಠವತೆ ಬತ್ತಿ ಹೋಗಿದ್ದುದನ್ನು ಅಂತಹ ಗಂಡಸರಿಗೆ ಆಕೆ ಹೇಳಿಕೊಂಡಿದ್ದಾಳೆ. ಮುಡಿ ಬಿಟ್ಟು ಮೊಗಬಾಡಿ ತನು ಕರಗಿದವಳ, ನೋಡಿ, ಮುಡಿ ಬಿಟ್ಟು ಮೊಗಬಾಡಿ ತನು ಕರಗಿದವಳ ಎನ್ನನೇಕೆ ನುಡಿಸುವಿರಿ ಎಲೆ ತಂದೆಗಳಿರ? ಬಲು ಹಳಿದು ಭವಗೆಟ್ಟು ಛಲವಳಿದು ಭಕ್ತೆಯಾಗಿ ಚನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ ಅಂತೇಳಿ 335ನೇ ವಚನ. ನೋಡು, ಮೊದಲ ಸಾಲೇ ಆಕೆ ದೈಹಿಕ ಶಕ್ತಿಗುಂದಿ ವಿಕಾರ ತಾಳಿರುವುದನ್ನು ಅದು ಹೇಳುತ್ತದೆ. ಮುಡಿ ಬಿಚ್ಚಿ ಹೆರಳು ಹರಡಿ ಜಾರಿ ಬಿದ್ದಿವೆ, ಮುಖವು ಬಾಡಿದೆ, ತನುವು ಸುಟುರಿದೆ, ಶಕ್ತಿಗುಂದಿದೆ, ಯಾವ ಶಾರೀರಕ ಶಕ್ತಿ ಉತ್ಸಾಹವಿಲ್ಲ. ಮೇಲಾಗಿ ಭವಗೆಟ್ಟು ಕುಲ ಛಲಗಳಳಿದು ಭಕ್ತೆಯಾಗಿ ಶಿವನಿಗೊಪ್ಪಿಸಿಕೊಂಡವಳು. ಇಂತಹ ನನ್ನನ್ನೇಕೆ ನುಡಿಸುವಿರಿ? ಅಂದರೆ ಏಕೆ ನನ್ನನ್ನು ನೀವು ಮಾತಾಡಿಸುತ್ತೀರಿ? ನನ್ನೆಡೆ ಏಕೆ ನಿಮ್ಮ ದೃಷ್ಟಿ? ನನ್ನೆಡೆ ಏಕೆ ನಿಮ್ಮ ಸುಳಿದಾಟ ಅನ್ನುವಂಥ ಪ್ರಶ್ನೆ. ಇನ್ನೊಂದು 341ನೇ ವಚನವನ್ನು ನೋಡಿ. ಮೊಲೆ ಬಿದ್ದು ಮುಡಿ ಸಡಲಿ ಗಲ್ಲ ಬತ್ತಿ ತೋಳು ಕುಂದಿದವಳ ಎನ್ನನೇಕೆ ನೋಡುವಿರಿ ಎಲೆ ಅಣ್ಣಗಳಿರ? ನೋಡಿ, ಹೀಗೆಂದು ತನ್ನ ದೈಹಿಕ ವಿಕಾರ ವಿಕೃತಿಗಳನ್ನು ಚಿತ್ರಿಸುವ ಮೂಲಕ ಆಕೆಯನ್ನ ಬಯಸಿ ಬಂದ ಅಣ್ಣಗಳಿಗೆ ಕುಲವಳಿದು ಛಲವಳಿದು ಭವಗೆಟ್ಟು ಭಕ್ತಿಯಾದವಳ ಎನ್ನನೇಕೆ ನೋಡುವಿರಿ ಎಂದು ಪ್ರಶ್ನಿಸುತ್ತಾಳೆ. ನೋಡಿ, ಇನ್ನೊಂದು ವಚನದಲ್ಲಿ ತಾನು ಪರಪುರುಷರ ಜಾಲಕ್ಕೆ ಬೀಳುವವಳಲ್ಲವೆಂದು ಹೇಳುತ್ತಾಳೆ. ವಟವೃಕ್ಷದೊಳಡಗಿದ ಬೀಜ ಹೊರನೋಟಕ್ಕೆ ಅಗೋಚರವಾಗಿರುತ್ತದೆ. ಕಣ್ಣುಗಳ ನೋಟ ಕರುವಿಟ್ಟ ಮನದ ಸೊಗಸು ಇವು ಅನಂಗನ ಅಂದ್ರೆ ಜೀವನ ದಾಳಿಯನ್ನ ಗೆದ್ದವು. ಅಂದರೆ ತನು ಮನಗಳೆರಡೂ ಆತ್ಮನ, ಅನಂಗ ಅಂದ್ರೆ ಆತ್ಮನ ದಾಳಿಯನ್ನ ಹಿಮ್ಮೆಟ್ಟಿದವು. ಇಂತಹ ಮರೀಚಿಕಾ ಜಾಲದೊಳಗಡಗಿದ ಬಿಸಿಲ್ಗುದುರೆಯಲ್ಲಡಗಿದ ಅಂತ, ಮರೀಚಿಕಾ ಜಾಲದಲ್ಲಡಗಿದ ಅಂದ್ರೆ ಬಿಸಿಲ್ಗುದುರೆಯಲ್ಲಡಗಿದ ಪ್ರಾಣಿಯು ಅಂದ್ರೆ ಅಕ್ಕ, ವ್ಯಾಧನ ಅಂದ್ರೆ ಇಲ್ಲಿ ಕಾಮುಕನ ಬಲೆಗೆ ಸಿಲುಕುವುದೆಂದು ಭಾವಿಸಬೇಡ. ಆ ಭ್ರಮೆಯನ್ನ ಬಿಡುಮೊರಳೆ. ಅಂದರೆ ಈ ರೂಪಕದ ಮೂಲಕ ಅಕ್ಕ ಹೇಳುವುದೇನೆಂದರೆ, ತನು ಮನ ಆತ್ಮ ಇವುಗಳ ಸೋಲು ಗೆಲುವಿನ ಕ್ರೀಡೆ ಎಂಬುದೇ ಒಂದು ಬಿಸಿಲುಗುದುರೆ. ತನು ಮನ ಆತ್ಮ ಇವುಗಳ ಸೋಲು ಗೆಲುವಿನ ಕ್ರೀಡೆ, ಆಟ ಎಂಬುದೇ ಒಂದು ಬಿಸಿಲುಗುದುರೆ. ಅಂದ್ರೆ ಅದು ಅವಾಸ್ತವ ಅಂತ. ಇದೊಂದು ಮಾಯೆಯ ಆಟ. ಅದರ ಬಲೆಗೆ ಸಿಲುಕಿದ ಅಸಹಾಯಕ ಪ್ರಾಣಿ ನಾನೆಂದು, ನಾನು ನಿನ್ನ ಬಲೆಗೆ ಬೀಳಬಹುದೆಂದೂ ಭಾವಿಸಬೇಡೆಂದು ಎಚ್ಚರಿಸಿ
ಚನ್ನಮಲ್ಲಿಕಾರ್ಜುನನಲ್ಲದ ಪರಪುರುಷರ ಮೋರೆ ತನಗಾಗದು ಎಂದು ಅಕ್ಕ ಮಹಾದೇವಿ 359ನೇ ವಚನದಲ್ಲಿ ಎಚ್ಚರಿಸುತ್ತಾಳೆ. ಅಕ್ಕ ಮಹಾದೇವಿಯ 376ನೇ ವಚನದಲ್ಲಿ ಕರ್ಮ ಕ್ಷಯವಾದ ಕಾಲದಲ್ಲಿ ಕರ್ಮದ ಮಾತ ಕೇಳುವಂತೆ ಮಾಡಿದೆ, ಪಾಪ ಒಲಿದಾಗ ಪಾಪದ ಮಾತ ಕೇಳಿಸಿದೆ, ಭವಬಂಧನ ಬಿಡಿಸಿಕೊಂಡವಳಿಗೆ ಬಂಧನದ ನುಡಿಯ ನಾಡಿಸಿದೆ, ನೀನೇ ಗಂಡನೆಂದಿದ್ದಲ್ಲಿ ಪರಪುರುಷರ ಮಾತಾಡಿಸಿದೆಯಲ್ಲಯ್ಯ ಎಂದು ಕೇಳುವಳು ಶಿವನನ್ನ ಶಿವಸ್ಪರ್ಶದಿಂದ ಪಾವನಳಾದ ತನ್ನ ಜೀವನವನ್ನ ಕಷ್ಟ ಸಂಸಾರಿಗೊಪ್ಪಿಸಿ ವ್ಯರ್ಥಗೊಳಿಸಿದೆ ಎಂದು ತನ್ನಳಲನ್ನ ತೋಡಿಕೊಂಡಿದ್ದಾಳೆ ಅಕ್ಕ ಮಹಾದೇವಿ. ಸಾವಿರ ಹೊನ್ನಿಂಗೆ ಸಾದಕೊಂಡು ಸುಣ್ಣವ ಬೆರಸಿದಂತೆ ಮಾಡಿದೆಯಯ್ಯ, ಸಾವಿರ ಹೊನ್ನಿಂಗೆ ಸಾದಕೊಂಡು ಸುಣ್ಣವ ಬೆರಸಿದಂತೆ ಮಾಡಿದೆಯಯ್ಯ, 3,00,000 ಬಲೆಗೆ ರತ್ನವ ಕೊಂಡು ಮಡುವಿನಲ್ಲಿ ಇಟ್ಟಂತೆ ಮಾಡಿದೆಯಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ಎನ್ನ ಮುಟ್ಟಿ ಪಾವನವ ಮಾಡಿ ಕಷ್ಟ ಸಂಸಾರಿಗೊಪ್ಪಿಸುವಂತೆ ಮಾಡಿದೆಯಯ್ಯ ಅಂತೇಳಿ 393ನೇ ವಚನ. 1000 ಹೊನ್ನು ಕೊಟ್ಟು ಖರೀದಿಸಿದ ಸಾದವನ್ನು, ಅಂದ್ರೆ ಅದು ಬಿಳಿ ಅಥವಾ ಕಪ್ಪು ತಿಲಕ ಅಂತ ಹಿಂಗೆಲ್ಲ ಆಗ್ಬೋದು, ಸಾದವನ್ನು ಅಗ್ಗದ ಸುಣ್ಣದೊಂದಿಗೆ ಬೆರೆಸಿ ವ್ಯರ್ಥ ಮಾಡಿದಂತೆ. ಅಗ್ಗದ ಅಂದ್ರೆ ಬಹಳ ಚೀಪಾದ ಸುಣ್ಣ, ಅದು ಅದ್ರ ಜೊತೆಗೆ ಬೆರೆಸಿ ನೀನು ವ್ಯರ್ಥ ಮಾಡಿದಂತೆ. 1000 ಹೊನ್ನು ಕೊಟ್ಟು ಖರೀದಿಸಿದ ಸಾದವನ್ನು ಬಹಳ ಕಡಿಮೆ ಬೆಲೆಯ ಸುಣ್ಣದೊಂದಿಗೆ ಬೆರೆಸಿ ನೀನು ವ್ಯರ್ಥ ಮಾಡಿದಂತೆ, 3,00,000 ಕೊಟ್ಟು ಖರೀದಿಸಿದ ರತ್ನವನ್ನು ಮಡುವಿನಲ್ಲಿ ಹಾಕಿ ನೀನು ವ್ಯರ್ಥ ಮಾಡಿದಂತೆ, ನೀನೆನ್ನ ಮುಟ್ಟಿ ಪಾವನಗೊಂಡ ನನ್ನನ್ನು ಕಷ್ಟ ಸಂಸಾರಿಗೊಪ್ಪಿಸಿ ನನ್ನ ಬದುಕ ವ್ಯರ್ಥಗೊಳಿಸಿದೆ ಎಂದು ತನ್ನ ಕ್ಲೇಶವನ್ನಾಗಿ ತೋಡಿಕೊಂಡಿದ್ದಾಳೆ. ನೋಡಿ, ಈ ವಚನ ಕಷ್ಟ ಸಂಸಾರಿ ಎಂಬ ಪದ ಕೌಶಿಕ ಗಂಡನನ್ನು ಸೂಚಿಸುತ್ತದೆಯೋ ಅಥವಾ ಆಕೆಯನ್ನು ಬಯಸಿದ ಇತರ ಪರಪುರುಷರನ್ನು ಸೂಚಿಸುತ್ತದೆಯೋ ಸ್ವಲ್ಪ ಖಚಿತವಾಗಿ ಹೇಳ್ತಕ್ಕಂಥದ್ದು ಕಷ್ಟ. ಇನ್ನು 321ನೇ ವಚನ ಅಕ್ಕನ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದಕ್ಕೆ ಪ್ರತಿಕ್ರಿಯೆ ಆಗಿದೆ. ಮನ ಮುನ್ನವೇ ಗುರುವಿನೆಡೆಗೆ ಈದಿತ್ತು. ಮನ ಮುನ್ನವೇ ಗುರುವಿನೆಡೆಗೆ ಈದಿತ್ತು, ತನುವಿನಲ್ಲಿ ಡಿಂಬ ನೋಡ, ಮನ ಬೇರಾದವರ ತನುವ ನಪ್ಪುವ ನೆಗ್ಗ ನೋಡ, ಮನ ಬೇರಾದವರ ತನುವ ನಪ್ಪುವ ನೆಗ್ಗ ನೋಡ, ಚನ್ನಮಲ್ಲಿಕಾರ್ಜುನನ ನೋಡಿ ಕೂಡಿ ಬಂದೆಹೆನಂತಿರುವಂತಿರು ಅಂತ ಹೇಳ್ಬಿಟ್ಟು 321ನೇ ವಚನ ಇದೆ. ಇಲ್ಲಿ ಏ ಅಂದ್ರೆ ಮುಟ್ಟು ಅಂತ, ಸೇರು ಅಂತ, ಡಿಂಬ ಅಂದ್ರೆ ದೇಹ ಅಂತ, ಯಗ್ಗ ಅಂದ್ರೆ ದಡ್ಡ, ಹುಂಬ, ಮೂರ್ಖ ಅಂತ. ನೋಡಿ, ಗಮನಿಸಬೇಕಾದ ಸಂಗತಿ, ಈ ವಚನವು ಬಹಳ ಸ್ಪಷ್ಟವಾಗಿ ಅಕ್ಕ ತನ್ನ ಮೇಲೆ ಯಾವನೋ ಪುರುಷನು ಲೈಂಗಿಕ ದೌರ್ಜನ್ಯವೆಸಗಿದ್ದಕ್ಕೆ ಪ್ರತಿಕ್ರಿಯೆಯಾಗಿದೆ. ಅವನೇನು ಗಂಡನೋ ಪರಪುರುಷನೋ ಎಂಬುದು ಅಸ್ಪಷ್ಟ. ಆಕೆಯ ಮನವು ಮೊದಲೇ ಮುಂಚಿತವಾಗಿಯೇ ಗುರುವಿನೆಡೆಗೆ ಸಾರಿ ಅವನನ್ನ ಸೇರಿತ್ತು, ತಲುಪಿತ್ತು. ಈಗ ಅವಳಲ್ಲಿರುವುದು ಮನವಿಲ್ಲದ ತನು, ಕೇವಲ ಡಿಂಬ, ದೇಹ, ಅಸ್ಥಿ. ಈ ಡಿಂಬವನ್ನ ಯಾರೋ ಪುರುಷ ಬಂದು ಅಪ್ಪಿಕೊಂಡ, ಅಂಥವನು ಯಗ್ಗ ಅಂದ್ರೆ ಹುಂಬ ಅಂತ ಅವನು. ತನುವಿಂದ ಮನ ಬೇರಾದವರ ನಪ್ಪುವವನು ಯಗ್ಗ, ಮೂರ್ಖ ನೋಡ ಅಂತ. ನಾನು ಚನ್ನಮಲ್ಲಿಕಾರ್ಜುನ ನೋಡಿ ಅವನನ್ನ ಕೂಡಿ ಬಂದಿರುವೆನು, ಅಂತಿರು ನೀನು ಅಂತಿರು ಎಂದು ಆ ಗಂಡಸಿಗೆ ಆಕೆ ಉತ್ತರವನ್ನ ಕೊಟ್ಟಿದ್ದಾಳೆ. ನೋಡಿ, ಹೀಗೆ ಅಕ್ಕ ಮಹಾದೇವಿಯ ವಚನದಲ್ಲಿ ಅಕ್ಕ ಮಹಾದೇವಿ ಆಕೆ ಬದುಕಿನಲ್ಲಿ ನಿಜವಾಗಲೂ ಎದುರಿಸಿರ್ತಕ್ಕಂಥ ಕೆಲವು ಕಷ್ಟಗಳು, ಅದರಲ್ಲೂ ಈ ಪರಗಂಡಸರ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ದೃಷ್ಟಿ, ಕಾಮದೃಷ್ಟಿ, ಆ ಕಾಮದೃಷ್ಟಿಯ ಕಾಡಾಟಕ್ಕೆ ಆಕೆ ತುತ್ತಾಗಿ ಅದರಿಂದ ತಾನು ರಕ್ಷಿಸಿಕೊಂಡಂಥದ್ದನ್ನು ಈ ಎಲ್ಲ ವಚನದ ಅನುಭವಗಳು ನಮಗೆ ಬಹಳ ಸ್ಪಷ್ಟವಾದ ದಾಖಲೆಯನ್ನು ನೀಡುತ್ತವೆ ಅಂತ ಹೇಳ್ತಾ ಈ ಚರ್ಚೆಯನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.